ಪ್ರತಿ ಬುಧವಾರ ಶುಕ್ರವಾರ ನಿಮ್ಗೆ ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ ಆಗಿ ಕೊಡ್ತಾ ಇದಾರೆ. ಇಲ್ಲಿ 100 ರೂಪಾಯಿಗೆ 2 ಸ್ಲೈಸ್ ಕೊಡ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಬಿಸಿ 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 ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಸಂಜೆ ಒಂದು ಒಳ್ಳೆ ನಾಟಿ ದೊನ್ನೆ ಬಿರಿಯಾನಿ ತಿನ್ನೋಣ ಅಂತ ನಾವು ಬಂದಿರೋದೆ ನಳ ಮಹಾರಾಜ ದೊನ್ನೆ ಬಿರಿಯಾನಿ ಅಂತ. ಇದು ಲೊಕೇಟ್ ಆಗಿರೋದು ನಾಗರಬಾವಿ. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ಔಟ್ ಮಾಡಿ. ಇಲ್ಲಿ ಏನು ವಿಶೇಷತೆ ಅಂದ್ರೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ಇಯರ್ ಎಂಡ್ ಆಫರ್ ಅಂತ, ಆಮೇಲೆ ಫಿಶ್ ಮೇಲೆ ಸ್ಲೈಸ್ ಮೇಲೆ ಆಫರ್ ಇದೆ, ಹಾಗೆ ಬಿರಿಯಾನಿ ಮೇಲೆ ಆಫರ್ ಇದೆ. ಏನೇನು ಆಫರ್ ಇದೆ ಅನ್ನೋದನ್ನ ಓನರ್ ನಮ್ಮ ಮಾತಾಡ್ಸಿ ತಿಳ್ಕೊಳ್ಳೋಣ ಬನ್ನಿ. ಬರ್ತೀನಿ. ಸೊ ಇವತ್ತು ನಮ್ ಜೊತೆ ನಳ ಮಹಾರಾಜ ದೊನ್ನೆ ಬಿರಿಯಾನಿ ಮಾಲೀಕರಾದ ಗುಣೇಶಕರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್? 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. ಸೊ ಆ ಸ್ಟಾರ್ಟಿಂಗ್ ಇಲ್ಲೇನ ಇತ್ತ ಇಲ್ಲ ಬೇರೆ ಕಡೆ ಇತ್ತಾ? ಬೇರೆ ಕಡೆ ಇತ್ತು ಸರ್. ಬೇರೆ ಕಡೆ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಸೊ ಈಗ ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸರ್ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದಕ್ಕೆ ಇಯರ್ ಎಂಡ್ ಆಫರ್ ಅಂತ ಏನಾದ್ರು ಕೊಡ್ತಿದಾರ ಅಂತಲ್ಲ, ಏನ್ ಸರ್? ಏನಿದೆ ಸರ್ ಆಫರ್? 2 ಸ್ಲೈಸ್ 100 ರೂಪಾಯಿ. ಓಕೆ, 2 ಸ್ಲೈಸ್ 100 ರೂಪಾಯಿ. 10 ಪೀಸು ಫಿಶ್ ಕಬಾಬ್ 100 ರೂಪಾಯಿ. ಓಕೆ ಸರ್. ಇನ್ನ ಬಿರಿಯಾನಿಲಿ ಏನಾದ್ರು ಆಫರ್ ಇದೆ ಸರ್? ಇದೆ ಸರ್, ಆಫರ್ ಇದೆ. ಏನು ಸರ್ ಅದು? ಬುಧವಾರ ಶುಕ್ರವಾರ ತಗೊಂಡ್ರೆ ಒಂದು ಫ್ರೀ ಕೊಡ್ತೀವಿ. ಓಕೆ, 180 ರೂಪಾಯಿ. ಓಕೆ, 180 ರೂಪಾಯಿಗೆ ಒಂದು ತಗೊಂಡ್ರೆ ಒಂದು ಫ್ರೀ. ಬುಧವಾರ ಮಾತ್ರ, ಶುಕ್ರವಾರ ಅವ 2 ದಿನ ಮಾತ್ರ. ಸರ್ ಇನ್ನ ನಿಮ್ಮ ಹೋಟೆಲ್ಗೆ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿ ಸರ್? ಸರಸ್ವತಿ ನಗರ, ಮೊಡ್ಲುಪಾಳ್ಯ, ನಾಗರಬಾವಿ ಮೇನ್ ರೋಡ್, ನಿಯರ್ ಬೈ ಶೋಭಾ ಹಾಸ್ಪಿಟಲ್. ಓಕೆ, ಶೋಭಾ ಹಾಸ್ಪಿಟಲ್ ಹತ್ರ. ಓಕೆ ಸರ್. ಇನ್ನ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಸರ್? ನಮ್ಮಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಗುಂಟೂರು ಚಿಕನ್, ಚಿಕನ್ ಫ್ರೈ, ಚಿಕನ್ ಗೀ ರೋಸ್ಟು, ಚಿಕನ್ ಸುಕ್ಕ, ಮಟನ್ ಲೋರೆ, ಮಟನ್ ಸುಕ್ಕ, ಮಟನ್ ಚಾಪ್ಸು, ಮಟನ್ ಕೈಮಾ. ಆಮೇಲೆ ನಮ್ಮಲ್ಲಿ ಕಾಂಬೋಸ್ ಫೇವರೇಟ್ ಆಗಿದೆ. ಎಲ್ಲಾ ತರ ಕಾಂಬೋಸ್ ಓಡ್ತಾ ಇರುತ್ತೆ. ಮತ್ತೆ ಸಂಜೆ ಹೊತ್ತಾರೆ ತವಾ ಫಿಶ್ ಇದೆ. ಮತ್ತೆ ಮಧ್ಯಾಹ್ನ ಹೊತ್ತು ಮೀಲ್ಸ್ ಇದೆ. 100 ರೂಪಾಯಿಗೆ ಫಿಶ್ ಊಟ, 120 ರೂಪಾಯಿಗೆ ಚಿಕನ್ ಕೈಮಾ ಊಟ, 140 ರೂಪಾಯಿಗೆ ಚಿಕನ್ ಊಟ, ಬೋಟಿ ಊಟ 160 ರೂಪಾಯಿ, ತಲೆ ಮಾಂಸ ಬಂದು 180 ರೂಪಾಯಿ ತಲೆ ಮಾಂಸ ಊಟ, ಮಟನ್ ಕೈಮಾ ಬಂದು 200 ರೂಪಾಯಿ, 300 ರೂಪಾಯಿಗೆ ಮಟನ್ ಊಟ ಇದೆ. ಇದು ಚಿಕನ್ ದೊನ್ನೆ ಬಿರಿಯಾನಿ. ಓಕೆ ಸರ್. ಚಿಕನ್ ಸಮೇತ ಹಾಕಿ ನೀವು ಕುಕ್ ಮಾಡೋದಾ ಇಲ್ಲ ಅಂದ್ರೆ ಕುಕ್ ಮಾಡಿ? ಇಲ್ಲ ಸರ್, ಕುಕ್ ಮಾಡಿ ಮತ್ತೆ ಇದಕ್ಕೆ ಆಡ್ ಮಾಡ್ತೀವಿ. ಓಕೆ ಸರ್. ಇದು ಚಿಕನ್ ಕೈಮಾ. ಓ, ಚಿಕನ್ ಇಲ್ಲಿ ಕೈಮಾ ಉಂಡೆ. ಚಿಕನ್ ಕೈಮಾ ಉಂಡೆ. ಓಕೆ ಸರ್. ಇದು ಬೋಟಿ ಗ್ರೇವಿ. ಓಕೆ, ಬೋಟಿ ಫ್ರೈ. ಓಕೆ. ನಮ್ಮಲ್ಲಿ ಎಗ್ ಬೋಟಿ ಪೆಪ್ಪರ್ ಡ್ರೈ ತುಂಬಾ ಸ್ಪೆಷಲ್. ಓಕೆ ಸರ್. ಇದು ಫಿಶ್ ಸ್ಲೈಸ್ ಸಾಂಬಾರ್. ಓಕೆ, ಓಕೆನಾ? ನಮ್ಮಲ್ಲಿ ಇದು ಚಿಕನ್ ಕಬಾಬು ಬರೀ 60 ರೂಪಾಯಿ 100 ಗ್ರಾಮ್. ಓಕೆ ಸರ್. ಇದು ಚಿಕನ್ ಲಾಲಿಪಾಪ್. ಓಕೆ. ಇದು ನೋಡಿ 150 ಕಾಂಬೋ, ಚಿಕನ್ ಕಾಂಬೋ. ಇದ್ರಲ್ಲಿ ಏನು ಅಂದ್ರೆ ಚಿಕನ್ ಬಿರಿಯಾನಿ 2 ಪೀಸು, ಹಾಫ್ ಮೊಟ್ಟೆ, 2 ಪೀಸ್ ಚಿಕನ್ ಫ್ರೈ, 2 ಪೀಸ್ ಚಿಲ್ಲಿ ಚಿಕನ್, ಮೊಸರು ಬಜ್ಜಿ ಸೇರುವ ಹಾಗೆ ಸಲಾಡ್. ಇಷ್ಟು ಇದು ನಿಮ್ಗೆ 150 ರೂಪಾಯಿಲಿ ಬರುವಂತ ಕಾಂಬೋ. ಸೊ ಇದು ಬಂದು 200 ಕಾಂಬೋ. ಇದ್ರಲ್ಲೂ ಅಷ್ಟೇ ಸೇಮ್ ನಿಮ್ಗೆ ಬಿರಿಯಾನಿ 2 ಪೀಸು, ಹಾಫ್ ಮೊಟ್ಟೆ, 2 ಪೀಸ್ ಚಿಕನ್ ಫ್ರೈ, 2 ಪೀಸ್ ಕಬಾಬು, 2 ಪೀಸ್ ಚಿಲ್ಲಿ ಚಿಕನ್, ಮೊಸರು ಬಜ್ಜಿ ಮತ್ತೆ ಶೇರ್ವಾ ಸಲಾಡ್. ಸೊ ಇದು 250 ಕಾಂಬೋ. ಇದ್ರಲ್ಲಿ ಏನೇನು ಬರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಚಿಕನ್ ಬಿರಿಯಾನಿಲಿ 2 ಪೀಸ್ ಬರುತ್ತೆ, ಜೊತೆಗೆ ಅರ್ಧ ಮೊಟ್ಟೆ, 2 ಪೀಸ್ ಕಬಾಬು, 2 ಪೀಸ್ ಚಿಕನ್ ಫ್ರೈ, 2 ಪೀಸ್ ಗುಂಟೂರು, 2 ಪೀಸ್ ಚಿಲ್ಲಿ ಚಿಕನ್, ಹಾಗೆ ಶೇರ್ವಾ ಮತ್ತೆ ಮೊಸರು ಬಜ್ಜಿ ಸಲಾಡ್. ಇಷ್ಟು ನಿಮ್ಗೆ 250 ರೂಪೀಸ್ ಕಾಂಬೋ. ಸೊ ನಾವು ಈಗ ಫಿಶ್ ಐಟಮ್ ತಗೊಂಡಿರೋದು ಫಿಶ್ ಸ್ಲೈಸು ಮತ್ತೆ ಪ್ರಾನ್ಸ್, ಹಾಗೆ ಮತ್ತಿ ಮೀನಿದೆ, ಹಾಗೆ ಕಬಾಬ್ ಕೂಡ ಬರ್ತಾ ಇದೆ. ಟೇಸ್ಟ್ ಮಾಡ್ಬಿಡೋಣ. ಸೊ ಮೊದಲನೇದಾಗಿ ಫಿಶ್ ಕಬಾಬ್ ಟ್ರೈ ಮಾಡ್ಬಿಡೋಣ. ಆಹಾ, ನೋಡಿ ಆ ಜ್ಯೂಸಿನೆಸ್ ಹೆಂಗಿದೆ ಅನ್ಬಿಟ್ಟು. ಸೊ ಈ ಖಾರನ ಹಚ್ಕೊಂಡು ತಿಂತಾ ಇದ್ರೆ ಆ ಮಸಾಲೆ ಅಂತೂ ಪರ್ಫೆಕ್ಟ್ ಸಕ್ಕತ್ತಾಗಿದೆ ಮಾತ್ರ ಮಸಾಲೆ. ಆ ಚಟ್ನಿ, ಖಾರ ಚಟ್ನಿ ಜೊತೆ ಅಂತೂ ಹೇಳಿ ಮಾಡ್ತಿರೋ ತರ ಇದೆ. ಸೊ ತಿಂತಾ ಇದ್ರೆ ಹಂಗೆ ಬಾಯಲ್ಲೇ ಮೆಲ್ಟ್ ಆಗ್ತಾ ಇದೆ. ಫಿಶ್ ಮಾತ್ರ ಅಷ್ಟು ಸಾಫ್ಟ್ ಆಗಿದೆ. ಇನ್ನು ಆ ಖಾರ ಚಟ್ನಿ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್.
ಇನ್ನ ಪ್ರಾನ್ಸ್ ನೋಡಿ, ಸೊ ಬಂಗಾರದಂಗೆ ಫುಲ್ ಫ್ರೈ ಆಗಿ ಏನ್ ಸಗದಾಗಿ ಕಾಣ್ತಾ ಇದೆ ಅಂತ. ಸೊ ಟೇಸ್ಟ್ ಮಾಡ್ಬಿಡೋಣ. ಸೊ ಚಟ್ನಿ ಏನ್ ಬೇಡ, ಹಂಗೆ ಟೇಸ್ಟ್ ಮಾಡೋಣ. ನೋಡಿ ಏನ್ ಸಗದಾಗಿ ಕಾಣ್ತಾ ಇದೆ ಅಂತ. ಒಂದು ಚಿಕ್ಕ ಚಿಕ್ಕ ಪ್ರಾನ್ಸ್ ಇದೆ, ಒಂದು 9 ಪೀಸ್ ಕೊಟ್ಟಿರ್ತಾರೆ. ಮಸಾಲೆ ಲೈಟ್ ಕೋಟಿಂಗ್ ಇದ್ರು ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿದೆ, ಸಕ್ಕದಾಗಿದೆ. ಸೊ ಆ ಖಾರ ಉಪ್ಪು ಎಲ್ಲ ಸಕ್ಕದಾಗಿ ಹಿಡ್ದಿದೆ ಮಾತ್ರ. ಸೂಪರ್. ಸೊ ಚಟ್ನಿ ಜೊತೆ ಒಂದು ಟ್ರೈ ಮಾಡೋಣ. ಚಟ್ನಿ ಜೊತೆ ಆ ಕರ್ಬೇ ಫ್ರೈ ಮಾಡಿರ್ತಾರಲ್ಲ ಅದನ್ನು ತಗೊಂಡು ಸೂಪರ್. ನಿಜವಾಗ್ಲು ಒಂದ್ಸಲ ಆದ್ರೂ ನೀವು ಬಂದು ಪ್ರಾನ್ಸ್ ಟ್ರೈ ಮಾಡಲೇಬೇಕು. ಸೊ ಈಗ ಸ್ಲೈಸ್ನ ಟ್ರೈ ಮಾಡಿಬಿಡೋಣ. ಸ್ಲೈಸ್ ನೋಡಿ ಹೆಂಗಿದೆ ಅಂತ. ಇದಕ್ಕೂ ಅಷ್ಟೇ ಸೇಮ್ ಕಬಾಬ್ಗೆ ಏನ್ ಮಸಾಲೆ ಯೂಸ್ ಮಾಡಿದ್ದಾರೆ ಅದೇ ಮಸಾಲ ಯೂಸ್ ಮಾಡಿದ್ದಾರೆ. ಸೊ ತಿಂತಾ ಇದ್ರೆ ಆ ಮಸಾಲಾ ಫ್ಲೇವರ್ ನಿಮ್ಗೆ ಆ ಮೀನ್ ಜೊತೆ ಸಕ್ಕದಾಗಿ ಕಾಂಬಿನೇಷನ್ ಆಗಿ ಸಿಗ್ತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ. ಸೊ ನಿಮ್ಗೇನು ಅಷ್ಟೊಂದು ಸ್ಮೆಲ್ ಎಲ್ಲ ಏನು ಬರ್ತಾ ಇಲ್ಲ ಫಿಶ್ದು. ಸೊ ಫ್ರೆಶ್ ಮೀಟ್ ಯೂಸ್ ಮಾಡಿರುವಂಥದ್ದು ಸಕ್ಕದಾಗಿದೆ. ಸೊ ಒಂದ್ಸಲ ಚಟ್ನಿ ಜೊತೆ ಒಂದ್ಸಲ ಟ್ರೈ ಮಾಡೋಣ, ಖಾರ ಚಟ್ನಿ ಜೊತೆ. ನಿಜವಲ್ಲ ಆ ಖಾರ ಚಟ್ನಿ ಇದೆಯಲ್ಲ ಸಕ್ಕದಾಗಿದೆ ಮಾತ್ರ. ಒಂಥರ ಡಿಫ್ರೆಂಟ್ ಆಗಿ ಆ ಫಿಶ್ ಜೊತೆ ತಿಂತಾ ಇದ್ರೆ ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ ನಿಮ್ಗೆ. ಸೊ ಸೂಪರ್. ಅದಲ್ಲದೆ 100 ರೂಪಾಯಿಗೆ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು 2 ಸ್ಲೈಸ್ ಕೊಡ್ತಾ ಇದ್ದಾರೆ ನಿಮ್ಗೆ. ಸೊ ಅದಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆಲ್ಲಾನು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಒಂದು ಸಲ ಬಂದು ನೀವು ಟ್ರೈ ಮಾಡಿ. ಆ ಫಿಶಸ್ ಎಲ್ಲ ನಿಮ್ಗೆ ಟೇಸ್ಟ್ಫುಲ್ ಆಗಿದೆ. ಸೊ ನೋಡಿ ಆಲ್ರೆಡಿ ಒಂದು ಬಾಂಗ್ಡಾ ಕೂಡ ತಂದ್ಕೊಟ್ರು. ಸೊ ಇದಕ್ಕೂ ಅಷ್ಟೇ ಲೈಟ್ ಆಗಿ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಫುಲ್ ಡೀಪ್ ಆಗಿ ಫ್ರೈ ಮಾಡಿ ಕೊಟ್ಟಿದ್ದಾರೆ, ತವಾ ಫ್ರೈ. ಸೊ ಟೇಸ್ಟ್ ಮಾಡ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ಬಿಸಿ ಬಿಸಿ ಬಿಸಿ, ವಾವ್ ಸಾಕಾಗಿದೆ ಮಾತ್ರ. ಫಿಶ್ನ ತಗೊಂಡಿಂಗೆ ಆ ಮೇಗಡೆ ಮಸಾಲ ಇರುತ್ತಲ್ಲ ಅದ್ರ ಜೊತೆ ತಗೊಂಡು ವಾ ಸೂಪರ್. ಆ ಮಸಾಲ ಇದೆಯಲ್ಲ ಮೇಲೆ, ಸೊ ಅದೇ ಮೇಯ್ನು. ಆ ಮಸಾಲೆಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಕ್ಕಿರ್ತಾರೆ. ಸೊ ಬಿಸಿ ಬಿಸಿ ಫ್ರೈ ಮಾಡಿ ಕೊಡ್ತಾರೆ. ಸೊ ತಿಂತಾ ಇದ್ರೆ ಒಂದು ಮಸ್ತ್ ಮಜಾ. ಸೂಪರ್. ಸೊ ಟೇಸ್ಟ್ ಮಾಡ್ಬಿಡೋಣ ಬಿರಿಯಾನಿ. ಸೇಮ್ ದೊನ್ನೆ ಬಿರಿಯಾನಿ ನಿಮಗೆ ಎಲ್ಲ ಕಡೆ ಸಿಗೋ ಥರನೇ ಒಂದು ಫ್ಲೇವರ್ಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಆ ರೈಸ್ ತಿಂತಾ ಇದ್ರೇನೆ ನಿಮಗೆ ಸೇರುವ ಮೊಸರು ಬಜ್ಜಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಂಗೆ ರೈಸ್ನೇ ತಿನ್ಬೋದು. ಸೊ ಮೈಲ್ಡ್ ಆಗಿ ಫ್ಲೇವರ್ಫುಲ್ ಆಗಿ ಸಕ್ಕತ್ತಾಗಿದೆ. ಸೊ ಇನ್ನು ಪೀಸ್ ನೋಡೋದಾದ್ರೆ ನೋಡಿ ಏನು ಸಾಫ್ಟ್ ಆಗಿ ಬೆಂದಿದೆ ಅಂತ. ಪ್ರೆಸ್ ಮಾಡ್ತಿದ್ದಂಗೆ ಹಂಗೆ ಎಲ್ಲ ಉದುರೋಯ್ತು. ಸೊ ಏನು ಫೋರ್ಸೇ ಕೊಡೋಂಗಿಲ್ಲ. ಸೊ ನೀಟಾಗಿ ಚೆನ್ನಾಗಿ ಬೇಯಿಸಿದ್ದಾರೆ. ಚಿಕನ್ನ ಟೇಸ್ಟ್ ಮಾಡೋಣ. ಎಷ್ಟು ಸಾಫ್ಟಾಗಿ ಬೇಯಿಸಿದ್ದಾರೆ ಅಂದರೆ ಅಗೈತಿದಂಗೆ ಹಂಗೆ ಬಾಯಲ್ಲೇ ಮೆಲ್ಟ್ ಆಗ್ತಾ ಇದೆ, ಆ ಥರ ಅಷ್ಟು ಸಾಫ್ಟ್ ಬೇಯಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಹಾಗೆ ಪೆಪ್ಪರ್ ಚಿಕನ್ ಕೂಡ ಬಂತು ನೋಡಿ. ಈ ಒಂದು ಬೆಂಗಳೂರು ಚಳಿ ವೆದರ್ಗೆ ಈ ಥರ ಪೆಪ್ಪರ್ ಚಿಕನ್ ಕೊಟ್ಬಿಟ್ರೆ ಆರಾಮಾಗಿ 3-4 ಪ್ಲೇಟ್ ತಿನ್ಬೋದು, ಆ ಥರ ಇದೆ. ಸೊ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ, ಫುಲ್ ಬಿಸಿ ಬಿಸಿ ಇದೆ. ಇಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಪೆಪ್ಪರ್ ಚಿಕನ್ ಮೇಲೆ ಪೆಪ್ಪರ್ ಫ್ಲೇವರ್ ಅಂತ ಇರಲೇಬೇಕು. ಯಥೇಚ್ಛವಾಗಿ ಪೆಪ್ಪರ್ನ ಹಾಕಿ ಕರ್ಬೇವೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಆ ಚಿಕನ್ ಅಷ್ಟೇ ಸಾಫ್ಟ್ ಆಗಿ ಸಕ್ಕದಾಗಿ ಬೆಂದಿದೆಯಲ್ಲ. ಸೊ ಅದಕ್ಕೋಸ್ಕರ ಆ ಪೆಪ್ಪರ್ ಚಿಕನ್ ತಿಂತಾ ಇದ್ರೆ ಆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್. ಈ ಚಳಿಗೆ ಈ ಥರ ಮಾಡ್ಕೊಟ್ಬಿಟ್ರೆ ಆರಾಮಾಗಿ 3-4 ಪ್ಲೇಟ್ ತಿನ್ಬೋದು, ಆ ಥರ ಇದೆ. ಸೂಪರ್ ಆಗಿದೆ. ನೆಕ್ಸ್ಟ್ ಕಬಾಬು. ಸೊ ಕಬಾಬು ಅಷ್ಟೇ ಜಾಸ್ತಿ ಕೋಟಿಂಗ್ ಇಲ್ಲ, ಒಂದು ಲೈಟ್ ಕೋಟಿಂಗು ನೋಡ್ತಾ ಇರ್ಬೋದು. ಇದು ಅಷ್ಟೇ ಸಾಫ್ಟ್ ಚಿಕನ್ನು,
ಬಿಸಿ 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 ಇದೆ. ಟೇಸ್ಟ್ ಮಾಡ್ಬಿಡೋಣ ಕಬಾಬ್. ಮೇಲ್ಗಡೆ ಲೈಟ್ ಆಗಿ ಗರಿ ಗರಿಯಾಗಿ, ಒಳಗಡೆ ಜ್ಯೂಸಿಯಾಗಿ ಸಖತ್ತಾಗಿ. ಇದಕ್ಕಷ್ಟೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ. ಸೊ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಹಿಡಿದಿದೆ. ಸೊ ತಿನ್ನೋದಕ್ಕೆ ಒಂದೊಳ್ಳೆ ಟೇಸ್ಟ್. ಕೊನೆಯದಾಗಿ ಚಿಲ್ಲಿ ಚಿಕನ್ ಇದೆ. ಸೊ ಚಿಲ್ಲಿ ಚಿಕನ್ ಟೇಸ್ಟ್ ಮಾಡ್ಬಿಡೋಣ. ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚಿಲ್ಲಿ ಚಿಕನ್ನ ಮಾಡಿದ್ದಾರೆ, ಆಂಧ್ರ ಸ್ಟೈಲ್ ಥರ. ಟೇಸ್ಟ್ ಮಾಡೋಣ. ಖಾರ ತಿಂತಿದ್ದಂಗೆ ಹಂಗೆ ಡೈರೆಕ್ಟಾಗಿ ನತ್ತಿಗೆ ಇರುತ್ತೆ, ಅಷ್ಟು ಖಾರ ಇದೆ ಚಿಲ್ಲಿ ಚಿಕನ್ನು. ಸೂಪರ್. ಚಳಿ ವೆದರ್ಗಂತೂ ಈ ಥರ ತಿಂತಾ ಇದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೂಪರ್. ಅಲ್ಲಿ ಚಿಕನ್ ಅಷ್ಟೇ, ಎಲ್ಲಾನು ಚಿಕನು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಒಂದೊಂದು ಕಡೆ ಚಿಕನ್ ಬೆಂದಿರೋದಿಲ್ಲ, ಸೊ ನಾರ್ ಥರ ಇರುತ್ತೆ. ಬಟ್ ಇದು ಆ ಥರ ಇಲ್ಲ. ಮಾಂಸ ದಪ್ಪ ಇದ್ರೂ ಚಿಕನ್ ಸಖತ್ತಾಗಿ ಬೆಂದಿದೆ. ನಿಮಗೆ ಆ ಥರ ನಾರ್ ಅಂತ ಏನು ಅನ್ಸಲ್ಲ. ಸೊ ಸೂಪರ್ ಕಾಂಬೋ ಬಂದು ವರ್ತ್ ಅಂತಾನೆ ಹೇಳ್ತೀನಿ. ಆಮೇಲೆ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು ನಿಮಗೆ ಫಿಶಲ್ಲಿ ಆಫರ್ ಕೊಡ್ತಾರೆ, ಆಮೇಲೆ ಬಿರಿಯಾನಿಲೂ ಆಫರ್ ಕೊಡ್ತಾರೆ. ಸೊ ಒಂದು ಸಲ ಬಂದು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಫೈನಲಿ ನಾವೊಂದಷ್ಟು ಫುಡ್ನ ಟೇಸ್ಟ್ ಮಾಡಿದ್ವಿ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಬಿರಿಯಾನಿ, ಅದಾದ್ಮೇಲೆ ಪೆಪ್ಪರ್ ಚಿಕನ್ ಅಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಅದಾದ್ಮೇಲೆ ಆ ಫಿಶ್ ಐಟಮ್ಸ್ಗಳು, ಅದ್ರಲ್ಲೂ ಫಿಶ್ ಸ್ಲೈಸ್ ನಿಮಗೆ 100 ರೂಪಾಯಿಗೆ 2 ಕೊಡ್ತಾ ಇದ್ದಾರೆ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು. ಅದು ಸಖತ್ತಾಗಿತ್ತು. ಆಮೇಲೆ ಪ್ರಾನ್ಸ್ ಟೇಸ್ಟ್ ಮಾಡಿದೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಸೊ ಆಂಬಿಯನ್ಸ್ ಹೇಳೋದಾದ್ರೆ ನಿಮಗೆ ಒಳಗಡೆ ಕುತ್ಕೊಂಡು ತಿನ್ನೋಕೆ ಆ ಥರ ಎಲ್ಲ ಇಲ್ಲ. ಸೊ ಬಂದ್ರೆ ಇಲ್ಲಿ ಹೊರಗಡೆ ನಿಂತ್ಕೊಂಡು, ಇಲ್ಲ ಚೇರಿ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡು ನೀವು ತಿನ್ಬೋದು. ಸೊ ಅಷ್ಟೇ ಅಲ್ಲ, ಇವ್ರ ಹತ್ರ ಇನ್ನ ಚಿಕನ್ ಊಟ, ಮೀನು ಊಟ, ತಲೆ ಮಾಂಸ ಊಟ, ಬೋಟಿ ಊಟ ಅಂತೆಲ್ಲ ಸಿಗುತ್ತೆ. ಅನ್ಲಿಮಿಟೆಡ್ ರೈಸ್ ಇರುತ್ತೆ ಅದರಲ್ಲಿ. ಸೊ ಬಂದು ಟೇಸ್ಟ್ ಮಾಡಿ. ನೀವು ಬರ್ಬೇಕಾಗಿರೋದು ನಳಮಹಾರಾಜ ದೊನ್ನೆ ಬಿರಿಯಾನಿ ಅಂತ. ಸೊ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಅಲ್ಲಿವರೆಗೂ ಧನ್ಯವಾದಗಳು.